ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಸೆಷನ್ನಲ್ಲಿ ನಾನು ನಿಮಗೆ ರಾಷ್ಟ್ರೀಯ ಪಕ್ಷಗಳನ್ನು ಕುರಿತು ಹೇಳ್ಕೊಡ್ತೀನಿ. ಯಾವ ರೀತಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳಿವೆ ಮತ್ತು ಯಾವ ರೀತಿ ಪ್ರಾದೇಶಿಕ ಪಕ್ಷಗಳಿವೆ, ಇದೆಲ್ಲದರ ಬಗ್ಗೆ ನಾನು ಈಗಾಗಲೇ ನಿಮಗೆ ಇನ್ನೊಂದು ಸೆಷನಲ್ಲಿ ಹೇಳಿದ್ದೀನಿ. ಈ ಸೆಷನಲ್ಲಿ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ರಾಷ್ಟ್ರೀಯ ಪಕ್ಷಗಳು, ನ್ಯಾಷನಲ್ ಪಾರ್ಟೀಸ್ನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಂದಾಗಿದೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇದ್ರ ಬಗ್ಗೆ ನಾನು ನಿಮ್ಗೆ ಇವಾಗ ಹೇಳ್ತಿದ್ದೀನಿ. ಸೊ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸರ್ ಎ ಓ ಹ್ಯೂಮ್ ಇವರ ಅಸ್ತಿತ್ವದಲ್ಲಿ ಸ್ಥಾಪನೆ ಆಗ್ತದೆ. 1885ರಲ್ಲಿ ಸರ್ ಎ ಓ ಹ್ಯೂಮ್ ಅನ್ನೋರು ಈ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸ್ತಾರೆ. This Congress National Party is established on 1885. The main A.O. Hume was the founder of this party. So A.O. Hume ಅನ್ನೋರು ಈ ಪಾರ್ಟಿಯ ಫೌಂಡರ್ ಅಥವಾ ಸಂಸ್ಥಾಪಕ ಅಂತ ನಾವು ಹೇಳ್ತೀವಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಮುಂಬೈನಲ್ಲಿ ನಡೀತದೆ. ಆ ಮುಂಬೈನಲ್ಲಿ ನಡೆದಾಗ ಮೊದಲ ಅಧಿವೇಶನದ ಪ್ರಥಮ ರಾಷ್ಟ್ರಾಧ್ಯಕ್ಷತೆ ಅಥವಾ ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ ನಾವು ಹೇಳ್ತೀವಿ. ಸೊ ಇವರು ಕಾಂಗ್ರೆಸ್ ಪಕ್ಷದ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವ್ಯಕ್ತಿ, ಕಾಂಗ್ರೆಸ್ ಲೀಡರ್ ಅಂತ ನಾವು ಹೇಳ್ಬೋದು. ಸೊ 1885ರಲ್ಲಿ ಸ್ಥಾಪಿತವಾದಂತಹ ಕಾಂಗ್ರೆಸ್ ತನ್ನದೇ ಆದಂತಹ ಕೆಲವು ಉನ್ನತವಾದ ನಾಯಕರುಗಳನ್ನು ಒಳಗೊಂಡಿತ್ತು. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ಹಾಗೂ ಭಾರತಕ್ಕೆ ಸ್ವತಂತ್ರ ಬಂದ ನಂತರವೂ ಕೂಡ ನಾಯಕರುಗಳನ್ನು ಯಾವ್ಯಾವ ನಾಯಕರುಗಳಿದ್ದರು ಅನ್ನೋದನ್ನು ನೋಡೋಣ. ಸೊ ಭಾರತದಲ್ಲಿ ಸ್ವತಂತ್ರ ಬರೋಕ್ಕಿಂತ ಪೂರ್ವದಲ್ಲಿ ಈ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಮಹಾತ್ಮ ಗಾಂಧಿ, ವಲ್ಲಭಾಯ್ ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಜವಾಹರ್ಲಾಲ್ ನೆಹರು ಮುಂತಾದ ನಾಯಕರುಗಳಿದ್ದದ್ದನ್ನು ನಾವು ನೋಡ್ಬೋದು. ಸ್ವತಂತ್ರ ನಂತರದಲ್ಲೂ ಕೂಡ ನೆಹರು, ಪಟೇಲು, ಶಾಸ್ತ್ರಿ ಇವರೆಲ್ಲ ಇದ್ದರು. ಮತ್ತು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಅರ್ಜುನ್ ಸಿಂಗ್, ಎನ್ ಡಿ ತಿವಾರಿ ಇವರೆಲ್ಲರೂ ಕೂಡ ಸ್ವತಂತ್ರ ನಂತರದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಇಂತಹ ಕಾಂಗ್ರೆಸ್ ಪಕ್ಷ ಏನು ಕರ್ತವ್ಯವನ್ನು ನಿರ್ವಹಿಸ್ತದೆ, ಯಾವ ರೀತಿಯ ತತ್ವಗಳನ್ನು ಅಳವಡಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ದ ಫಸ್ಟ್ ಏಮ್ಸ್ ಆನ್ ಅಬ್ಜೆಕ್ಟಿವ್ ಆಫ್ ಕಾಂಗ್ರೆಸ್ ಪಾರ್ಟಿ, ದಟ್ ಈಸ್ ದ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ, ಟು ಮೇಂಟೈನ್ ದ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಇವರ ಮುಖ್ಯವಾದಂತಹ ತತ್ವ ಏನಂದರೆ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡೋದು. ದೇಶದಲ್ಲಿ ಯಾವ ರೀತಿಯಲ್ಲಿ ಏಕತೆ, ಅಂದರೆ ದೇಶದ ಏಕತೆ ಅಂದರೆ ನಮ್ಮ ದೇಶದಲ್ಲಿ ಹಲವಾರು ಸಂಸ್ಕೃತಿಗಳಂದರೆ ವಿಭಿನ್ನವಾದಂಥ ಸಂಸ್ಕೃತಿ ಇದೆ, ವಿಭಿನ್ನವಾದ ಭಾಷೆ ಇದೆ, ವಿಭಿನ್ನವಾದ ಆಚಾರ ವಿಚಾರಗಳಿವೆ, ವಿಭಿನ್ನವಾದ ಧರ್ಮಗಳಿದೆ, ವಿಭಿನ್ನವಾದ ಜಾತಿಗಳಿವೆ. ಹೀಗೆ ವಿಭಿನ್ನತೆ ಏನಿದೆ ನಮ್ಮ ದೇಶದಲ್ಲಿ, ಆ ವಿಭಿನ್ನತೆಯ ಒಳಗೆ ಏಕತೆಯನ್ನು ಸಾಧಿಸುವುದು ಹಾಗೂ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದೇ ನಮ್ಮ ಪಕ್ಷದ ಉದ್ದೇಶ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ. ದ ನೆಕ್ಸ್ಟ್ ಪಾಯಿಂಟ್ ಆರ್ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ದ ಕಾಂಗ್ರೆಸ್, ದಟ್ ಈಸ್ ಡೆಮೋಕ್ರಸಿ, ಸೋಷಿಯಲಿಸಮ್, ಸೆಕ್ಯುಲರಿಸಮ್. ಸೊ ಸೋಷಿಯಲಿಸಮ್, ಡೆಮೋಕ್ರಸಿ, ಸೆಕ್ಯುಲರಿಸಮ್ ಅಂದರೆ ಪ್ರಜಾಪ್ರಭುತ್ವ, ಸಮಾಜವಾದ ಮತ್ತು ಜಾತ್ಯತೀತತೆಯನ್ನು ಎತ್ತಿ ಹಿಡಿಯುವುದು ಅಥವಾ ಬಲಪಡಿಸುವುದು. ಟು ಮೇಕ್ ಅ ಸ್ಟ್ರಾಂಗ್ ಆರ್ ಟು ಗಿವ್ ಇಂಪಾರ್ಟೆನ್ಸ್ ಟು ಡೆಮೋಕ್ರಸಿ ಸಿಸ್ಟಮ್. ವಾಟ್ಸ್ ದ ಮೀನಿಂಗ್ ಆಫ್ ಡೆಮೋಕ್ರಸಿ? Democracy is one of the good political theory in political science. At political science we have to study democracy is a good theory. ಅಂದರೆ ಪ್ರಜಾಪ್ರಭುತ್ವವನ್ನು ರಾಜ್ಯಶಾಸ್ತ್ರದಲ್ಲಿ ನಾವು ಬಹಳ ಉತ್ತಮವಾದಂಥ ಸಿದ್ಧಾಂತ ಅಂತ ಕರಿತೀವಿ. ಯಾಕಾಗಿ ಇದನ್ನು ಉತ್ತಮವಾದ ಸಿದ್ಧಾಂತ ಅಂತ ಕರಿತೀವಿ ಅಂದರೆ, entire the world we have to see the more than 198 countries are there. Almost all countries are adopted democracy system. Why? Because the democracy has give importance to welfare of the public. So that purposely all the nations, 90% or 99% countries are adopted the democracy system. Democracy is a stand by three pillars: equality, liberty and the fraternity. These three is very important to make a
ಮೇಕ್ ಅ ಪಬ್ಲಿಕ್ ವಿಲ್ ಬಿ ಇಂಪಾರ್ಟೆನ್ಸ್ ಟು ವೆಲ್ಫೇರ್ ಆಫ್ ದ ಪಬ್ಲಿಕ್, ಅಂದರೆ ಪ್ರಜೆಗಳ ಕಲ್ಯಾಣಕ್ಕೆ ಈ ಮೂರು ಬಹಳ ಮುಖ್ಯವಾದದ್ದು. ಯಾವುದು ಅಂದರೆ ಪ್ರಜಾಪ್ರಭುತ್ವ ನಿಂತಿದೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಈ ಆಧಾರ ಸ್ತಂಭಗಳ ಮೇಲೆ ಪ್ರಜಾಪ್ರಭುತ್ವ ನಿಂತಿರೋದ್ರಿಂದ ಈ ಪ್ರಜಾಪ್ರಭುತ್ವವನ್ನು ಪ್ರಪಂಚದಲ್ಲಿ ಹಲವಾರು ರಾಷ್ಟ್ರಗಳನ್ನು 99% ರಾಷ್ಟ್ರಗಳು ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿದೆ. ಸೊ ಕಾಂಗ್ರೆಸ್ನ ಒಂದು ಉದ್ದೇಶ ಏನಪ್ಪ ಅಂದರೆ ಪ್ರಜಾಪ್ರಭುತ್ವವನ್ನು ನಾವು ಬಲಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೋಷಿಯಲಿಸಮ್ ಅಂತ ಹೇಳ್ತೀವಿ. ಸೋಷಿಯಲಿಸಮ್ ಮೀನ್ಸ್ ಹಿಯರ್ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್ ಲಿಬರ್ಟಿ ಅನ್ನೋದು ಬಹಳ ಮುಖ್ಯ. ವ್ಯಕ್ತಿ ತನ್ನನ್ನು ತಾನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೆ ಅವನಿಗೆ ವ್ಯಕ್ತಿ ಸ್ವಾತಂತ್ರ್ಯ ಬೇಕಾಗ್ತದೆ. ಆ ವ್ಯಕ್ತಿ ಸ್ವಾತಂತ್ರ್ಯ ಇರೋದೇ ಸಮಾಜವಾದದಲ್ಲಿ. ಸಮಾಜವಾದದವರು ಬಹಳಷ್ಟು ಮಹತ್ವ ಕೊಟ್ಟಿರೋದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಂತ ನಾವು ಹೇಳ್ಬೋದು. ಸೊ ಆದ್ದರಿಂದ ವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಪಾರ್ಟಿಯ ಮುಖ್ಯ ಉದ್ದೇಶ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಮತ್ತು ಜಾತ್ಯತೀತತೆಯನ್ನು ಬಲಪಡಿಸುವುದು. ಇಂಡಿಯಾ ಇಸ್ ಒನ್ ಆಫ್ ಅ ಸೆಕ್ಯುಲರಿಸಮ್ ಸ್ಟೇಟ್, ವಿ ಕ್ಯಾನ್ ಸೇ ಅಟ್ ಅವರ್ ಪ್ರಿಯಾಂಬಲ್ ಆಲ್ಸೋ. ಸೊ ಇಂಡಿಯಾ ಇಸ್ ಒನ್ ಆಫ್ ಅ ಸೆಕ್ಯುಲರಿಸಮ್ ಸ್ಟೇಟ್. ಸೆಕ್ಯುಲರಿಸಮ್ ಮೀನ್ಸ್ ಹಿಯರ್ we have to see there is no any differentiations between the religious and caste etc. ಸೊ ನಮ್ಮದಲ್ಲಿ ಯಾವುದೇ ಜಾತೀಯತೆ ಇಲ್ಲ, ಯಾವುದು ಧರ್ಮ ಇಲ್ಲ, ಈ ಥರ ಹೇಳೋದೇ ನಾವು ಜಾತ್ಯತೀತ ರಾಷ್ಟ್ರ ಅಂತ ಕರಿತಾ ಇದ್ದೀವಿ. ಭಾರತವು ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ ಅಂತ ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿರೋದನ್ನು ನೋಡ್ಬೋದು. ಆ ತತ್ವವನ್ನು ಕಾಂಗ್ರೆಸ್ ಹೇಳ್ತಾ ಇದೆ. ನಮ್ಮ ತತ್ವವೂ ಕೂಡ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾ ಇದೆ. ಹಾಗೆ ಮುಂದಿನ ಅವರ ತತ್ವ ಅಥವಾ ಉದ್ದೇಶ, ಕಾಂಗ್ರೆಸ್ ಪಕ್ಷದ ಉದ್ದೇಶ ಏನಪ್ಪ ಅಂದರೆ ವಿಶ್ವ ಶಾಂತಿಯನ್ನು ಕಾಪಾಡುವುದು ಮತ್ತು ನಿಶ್ಶಸ್ತ್ರೀಕರಣವಾದ ಅಂತಾರಾಷ್ಟ್ರೀಯ ಸಹಕಾರವನ್ನು ಪ್ರೋತ್ಸಾಹಿಸುವುದು. ವಿಶ್ವಶಾಂತಿಯನ್ನು ಕಾಪಾಡೋದು ಅಂತಂದರೆ ಟು ಎನ್ಕರೇಜ್ ದ ವರ್ಲ್ಡ್ ಪೀಸ್, ಡಿಸ್ಆರ್ಮಮೆಂಟ್ಸ್ ಆ್ಯಂಡ್ ನ್ಯಾಷನಲ್ ಕೋಆಪರೇಷನ್. UNO ಅಂತ ಏನಿದೆ, ಆ UNOನ ಏನು ಸ್ಥಾಪಿಸ್ಕೊಂಡಿದ್ದೀವಿ 1945 ನಾವು ಅದನ್ನು ಸ್ಥಾಪನೆ ಮಾಡ್ಕೊಂಡಿದ್ದು. ಅದರ ಉದ್ದೇಶ ಏನಂದರೆ ದ ಮೇನ್ ಆಬ್ಜೆಕ್ಟಿವ್ ಆಫ್ UNO ದಟ್ ಈಸ್ ಟು ಮೇಂಟೈನ್ ದ ಪೀಸ್ ಆ್ಯಂಡ್ ಪ್ರಿವೆಂಟ್ ದ ವಾರ್. ಈಗಾಗಲೇ ಸಾಕಷ್ಟು ಮೊದಲನೇ ಮಹಾಯುದ್ಧ ಆಗಿರ್ಬೋದು, ಎರಡನೇ ಮಹಾಯುದ್ಧ ಆಗಿರ್ಬೋದು, ಯುದ್ಧಗಳೆಲ್ಲ ಆಗಿತ್ತು. ಸೊ ಅದರ ಎಫೆಕ್ಟ್ಗಳನ್ನು ನಾವು ಅನುಭವಿಸಿದ್ವಿ. ಸೊ ಅದಕ್ಕೋಸ್ಕರ UNOನ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. UNOನ ಮುಖ್ಯ ಉದ್ದೇಶವೇ ವಿಶ್ವಶಾಂತಿಯನ್ನು ಕಾಪಾಡುವುದು, ಯುದ್ಧವನ್ನು ತಡೆಗಟ್ಟುವುದಾಗಿತ್ತು ಅಂತ UNO ಹೇಳ್ಕೊಳುತ್ತೆ. ಆಗ ಭಾರತವೂ ಕೂಡ ನಾವು ವಿಶ್ವಶಾಂತಿಗೆ ಸಹಕರಿಸ್ತೀವಿ ಅಂತ ಹೇಳಿ UNOಗೆ ಒಪ್ಪಿಗೆಯನ್ನು ಕೊಟ್ಟು ಸಹಿಯನ್ನು ಹಾಕ್ಕೊಳ್ಳುತ್ತೆ. ಅಂದರೆ UNO ಸದಸ್ಯತ್ವವನ್ನು ಪಡ್ಕೊಳ್ಳುತ್ತೆ. ಅಂದರೆ ಭಾರತಕ್ಕೆ ಸ್ವತಂತ್ರ ಬರೋಕ್ಕಿಂತ ಪೂರ್ವದಲ್ಲಿಯೇ ಭಾರತವು UNO ಸದಸ್ಯತ್ವವನ್ನು ಪಡೆದಿರೋದು ನಾವೆಲ್ಲ ತಿಳ್ಕೊಂಡಿದ್ದೀವಿ ಹಿಸ್ಟ್ರಿನಲ್ಲಿ. ಸೊ ಇದು ಕಾಂಗ್ರೆಸ್ ಪಕ್ಷದ ಒಂದು ಉದ್ದೇಶ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತು ನಿಶ್ಶಸ್ತ್ರೀಕರಣ ಅಂದರೆ ವೆನ್ ವಿ ಹ್ಯಾವ್ ದ ಮೋರ್ ವೆಪನ್, ಸೊ ವಿ ಫೀಲ್ ವಿ ವಿಲ್ ಗೋ ಟು ಅಟ್ಯಾಕ್ ಅನದರ್ ನೇಷನ್, ವಿ ಹ್ಯಾವ್ ಮಚ್ ವೆಪನ್ಸ್ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಏನಂದರೆ ನಮ್ಮ ಹತ್ರ ಜಾಸ್ತಿ ಶಸ್ತ್ರಾಸ್ತ್ರಗಳಿದೆ, ಇನ್ನೊಬ್ಬರನ್ನ ಆಕ್ರಮಣ ಮಾಡಬಹುದು ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಶಸ್ತ್ರಾಸ್ತ್ರಗಳೇ ಬೇಡ. ನಿಶ್ಶಸ್ತ್ರೀಕರಣ ಅಂದರೆ ಡಿಸ್ಆರ್ಮಮೆಂಟ್ ಸಿಸ್ಟಮನ್ನು ನಾವು ಫಾಲೋ ಮಾಡೋಣ. ದಿಸ್ ಇಸ್ ಒನ್ ಆಫ್ ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ. ಸೊ ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ಇದು ಕೂಡ ಒಂದು ಫೀಚರ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ದಿಸ್ ಈಸ್ ಡಿಸ್ಆರ್ಮಮೆಂಟ್ಸ್. ಡಿಸ್ಆರ್ಮಮೆಂಟ್ ಈಸ್ ಒನ್ ಆಫ್ ಅ ಫಾರಿನ್ ಪಾಲಿಸಿ. ಇದು ಒಂದು ವಿದೇಶಾಂಗ ನೀತಿಯ ತತ್ವ ಅಂತ ನಾವು ಹೇಳ್ತೀವಿ. ಅದನ್ನು ಕಾಂಗ್ರೆಸ್ ತನ್ನ ತತ್ವದಲ್ಲಿ ಅದನ್ನು ಅಳವಡಿಸ್ಕೊಂಡಿದೆ. ಸೊ ಮತ್ತು ಅಂತಾರಾಷ್ಟ್ರೀಯ ಸಹಕಾರಗಳನ್ನು ಪ್ರೋತ್ಸಾಹಿಸುವುದು. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಪರಸ್ಪರ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಸಹಕಾರವನ್ನು ಕೊಡೋದನ್ನು ನಾವು ಪ್ರೋತ್ಸಾಹಿಸ್ತೀವಿ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ, ಯಾರು ಕಾಂಗ್ರೆಸ್ ಪಾರ್ಟಿಯವರು. ಸೊ ಇದು what we call that is to give cooperations between one nations to another nation is there. No, it is also is one of foreign policy features of a foreign policy we can say. ಇದು ನಮ್ಮ ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ಒಂದಾಗಿದೆ. ಸೊ ಈ ಅಂಶವನ್ನು ಕಾಂಗ್ರೆಸ್ ತನ್ನ ತತ್ವವನ್ನಾಗಿಸಿಕೊಂಡಿದೆ. ನೆಕ್ಸ್ಟು ಅಲಿಪ್ತ ನೀತಿಯನ್ನು ಬಲಪಡಿಸುವುದು. ಅಲಿಪ್ತ ನೀತಿ ಅಂತಂದರೆ ಏನು? ನಾವು ಯುದ್ಧ ಮಾಡುವುದಿಲ್ಲ ಮತ್ತು ಯುದ್ಧಕ್ಕೆ ಪ್ರಚೋದನೆಯನ್ನು ಕೊಡುವುದಿಲ್ಲ. ಯಾವ ರಾಷ್ಟ್ರದವರು ನಮ್ಮ ಭೂಮಿಯ ಮೇಲೆ ಯುದ್ಧ ಮಾಡುವಂತಿಲ್ಲ ಅಂತ ನಾವು ಒಂದು ವಿದೇಶಾಂಗ ನೀತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಆ ನೀತಿಯನ್ನು ಕಾಂಗ್ರೆಸ್ ಪಾರ್ಟಿ ಕೂಡ ತನ್ನ ಪಕ್ಷದ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದು ಅಂತ ಹಾಕ್ಕೊಂಡಿದ್ದಾರೆ. ಮತ್ತು ಸಹಕಾರ ಚಳುವಳಿಯನ್ನು ನವೀಕರಿಸುವುದು.
ಕೋಆಪರೇಟಿವ್ ಮೂಮೆಂಟ್ ಅಂತ ಏನಿದೆ, ಆ ಕೋಆಪರೇಟಿವ್ ಮೂಮೆಂಟ್ ಅಂದರೆ ಸಹಕಾರ ಚಳುವಳಿ. ಈ ಸಹಕಾರ ಚಳುವಳಿಯನ್ನು ಮತ್ತಷ್ಟು ಬಲಪಡಿಸುವುದು ಅಥವಾ ನವೀಕರಿಸುವುದು ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಅಥವಾ ಉದ್ದೇಶ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಕಾಂಗ್ರೆಸ್ ಪಕ್ಷದ ಮತ್ತೊಂದು ಮುಖ್ಯ ಉದ್ದೇಶ ಏನಂದರೆ ಮಹಿಳೆಯರ ವಿಮೋಚನೆ, ಮಹಿಳೆಯರನ್ನು ಹೆಚ್ಚು ಹೆಚ್ಚು ಸ್ಟ್ರಾಂಗ್ ಮಾಡೋದು. ಮೇಕ್ ಅ ಸ್ಟ್ರಾಂಗ್ ವುಮೆನ್ ಪವರ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ ಆಗ ದೇಶದ ಅಭಿವೃದ್ಧಿ ಸಾಧ್ಯ ಆಗ್ತದೆ ಅನ್ನುವಂತಹ, ಅಥವಾ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ನೋಡ್ತೀವಿ. ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು ಪಾರ್ಟ್ ಇದರಲ್ಲಿ ಯಾವುದು ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ, ಆ ಫಂಡಮೆಂಟಲ್ ಡ್ಯೂಟೀಸಲ್ಲಿ ನಾವು ನೋಡ್ತಾ ಇರೋದು ಟು ಗಿವ್ ಪ್ರೊಟೆಕ್ಷನ್ ಆಫ್ ವುಮೆನ್ ಅಂತ ಹೇಳ್ತೀವಿ. ಸೊ ಆ ಒಂದು ತತ್ವವನ್ನು ಆಧರಿಸಿ ಕಾಂಗ್ರೆಸ್ ಪಕ್ಷದವರು ಅವರ ಪಕ್ಷದ ತತ್ವ ಅಥವಾ ಉದ್ದೇಶ ಅಂತ ಇಟ್ಕೊಂಡಿದ್ದಾರೆ ಮಹಿಳೆಯರನ್ನು ಗೌರವಿಸುವುದು ಅಥವಾ ಮಹಿಳೆಯರ ವಿಮೋಚನೆ. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಹಿಂಸಾಚಾರ ಮತ್ತು ಮೂಲಭೂತವಾದವನ್ನು ನಿರ್ಮೂಲನಗೊಳಿಸುವುದು. ಹಿಂಸಾಚಾರ ಮತ್ತು ಮೂಲಭೂತವಾದ ಅಂದರೆ ಟು ರಿಮೂವ್ ದ ವೈಲೆನ್ಸ್ ಆ್ಯಂಡ್ ಫಂಡಮೆಂಟಲಿಸಮ್. ನಮ್ಮ ದೇಶದಲ್ಲಿ ಯಾವುದೇ ಹಿಂಸಾಚಾರಗಳು ಇರಬಾರ್ದು ಅಥವಾ ಯಾವುದೇ ರೀತಿಯಾದ ಹಿಂಸಾಚಾರ ನಮ್ಮ ಪಕ್ಷಕ್ಕೆ ಇದು ಸಲ್ಲದು ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಮತ್ತು ಮೂಲಭೂತವಾದ ಅಂತ ಏನಿದೆ ಅವುಗಳನ್ನು ನಾವು ನಿರ್ಮೂಲನೆ ಮಾಡುವುದು ನಮ್ಮ ಉದ್ದೇಶ ಅಂತ ಕಾಂಗ್ರೆಸ್ ಪಾರ್ಟಿ ತನ್ನ ಉದ್ದೇಶದ ಬಗ್ಗೆ ಹೇಳ್ಕೊತಾ ಇದೆ. ಮತ್ತು ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ದಟ್ ಈಸ್ ಪ್ರೊಟೆಕ್ಷನ್ ಆಫ್ ರಿಲಿಜಿಯನ್ ಆ್ಯಂಡ್ ಲ್ಯಾಂಗ್ವೇಜ್. ಸೊ ರಿಲಿಜಿಯಸ್ ಆ್ಯಂಡ್ ಲ್ಯಾಂಗ್ವೇಜಸ್ ಅಂತಂದರೆ ಯಾವ ರೀತಿ ಪ್ರೊಟೆಕ್ಷನ್ ಆಫ್ ರಿಲಿಜಿಯನ್ ಅಂತಂದರೆ ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರನ್ನು ರಕ್ಷಿಸುವುದು. ಅಂದರೆ ಮೈನಾರಿಟೀಸ್ ಆಫ್ ರಿಲಿಜಿಯನ್ ಆ್ಯಂಡ್ ಲ್ಯಾಂಗ್ವೇಜ್ ಅಂತ ಆಗಬೇಕಿದು, ಸರಿ ಮಾಡ್ಕೊಳ್ಳಿ. ಪ್ರೊಟೆಕ್ಷನ್ ಆಫ್ ಮೈನಾರಿಟೀಸ್ ರಿಲಿಜಿಯನ್ ಆ್ಯಂಡ್ ಲ್ಯಾಂಗ್ವೇಜ್ ಅಂದರೆ ಭಾಷಾ ಅಲ್ಪಸಂಖ್ಯಾತರಾಗಿರ್ಬೋದು ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು, ಅವರನ್ನು ರಕ್ಷಿಸುವುದೇ ನಮ್ಮ ಉದ್ದೇಶ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇದೆ. ಮತ್ತು ಕಾಂಗ್ರೆಸ್ ಪಾರ್ಟಿಯ ಮತ್ತೊಂದು ಮುಖ್ಯವಾದಂಥ ಉದ್ದೇಶ ರಾಷ್ಟ್ರೀಕರಣ, ನ್ಯಾಷನಾಲಿಟಿ ಅಂತ ಹೇಳ್ತೀವಿ. ನ್ಯಾಷನಾಲಿಟಿ ಮಾಡೋದ್ರಿಂದ, ಎಲ್ಲವನ್ನು ರಾಷ್ಟ್ರೀಕರಣಗೊಳಿಸೋದ್ರಿಂದ ಎಲ್ಲ ಪ್ರಜೆಗಳಿಗೂ ದೇಶದ ಎಲ್ಲ ಸವಲತ್ತುಗಳು ಎಟಕುವಂತಾಗ್ತದೆ ಅನ್ನುವಂಥ ಅಭಿಪ್ರಾಯ ಕಾಂಗ್ರೆಸ್ ಪಾರ್ಟಿದ್ದಾಗಿದೆ. ನೆಕ್ಸ್ಟ್ ಲ್ಯಾಂಡ್ ರಿಫಾರ್ಮ್ ಅಂದರೆ ಭೂ ಸುಧಾರಣೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಭೂ ಸುಧಾರಿಸುವುದು ಕಾಂಗ್ರೆಸ್ ಪಕ್ಷದ ಮುಖ್ಯ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಟು ಗಿವ್ ಸೋಷಿಯಲ್ ಜಸ್ಟಿಸ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಮೈನಾರಿಟೀಸ್ ಆ್ಯಸ್ ವೆಲ್ ಆಸ್ ದ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ನಮ್ಮ ಕರ್ತವ್ಯ ಅಂತ ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕಾಂಗ್ರೆಸ್ ಪಾರ್ಟಿಯವರು ಕೊಡ್ತಾ ಇರುವಂತಹ ಅವರ ಕಾಂಗ್ರೆಸ್ ಪಾರ್ಟಿಯವರು ಕೊಡ್ತಾ ಇರುವಂತಹ ತತ್ವಗಳು ಅಥವಾ ಅವ್ರು ಹೇಳ್ತಿರುವಂತಹ ಕರ್ತವ್ಯಗಳು ಆ ಪಕ್ಷದ ಕರ್ತವ್ಯಗಳಾಗಿವೆ ಅಂತ ನಾವು ಹೇಳ್ಬೋದು.